ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ಬ್ಲಾಗ್ಸ್. ನಾವಿವತ್ತು ಆರ್ ನಗರಲ್ಲಿರುವ YGR ಮಾಲಲ್ಲಿರುವ ಪ್ಲ್ಯಾಟ್ಫಾರ್ಮ್ 65 ಅನ್ನೋಂಥ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇದು ಒಂದು ಟ್ರೈನ್ ಥೀಮ್ಡ್ ರೆಸ್ಟೋರೆಂಟ್. ಇವಾಗೆಲ್ಲ ವೆಕೇಷನ್ ಸ್ಟಾರ್ಟ್ ಆಯ್ತಲ್ವಾ, ಮಕ್ಕಳ ಜೊತೆ ಆಚೆ ಹೋಗ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಯುನೀಕ್ ಜಾಗಗಳಿಗೆ ಕರ್ಕೊಂಡು ಹೋದರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಸೊ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಏನೇನೆಲ್ಲ ಇದೆ, ಏನೇನೆಲ್ಲ ಆಗುತ್ತೆ ಅಂತ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಸೊ ಹೇಳ್ದಂಗೆ YGR ಮಾಲ್ಗೆ ಪ್ಲ್ಯಾಟ್ಫಾರ್ಮ್ 65 ಅನ್ನೋಂತಹ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸ್ ಈ ಥರ ಇತ್ತು. ಇದು ಮೇಲ್ಗಡೆ ಫುಡ್ ಕೋರ್ಟ್ ಆ ಥರ ಸೆಪ್ರೇಟ್ ಇರಲಿಲ್ಲ, ಬಟ್ ಮೇಲ್ಗಡೆ ಮೇ ಬಿ 3rd ಫ್ಲೋರ್ ಆರ್ 4th ಫ್ಲೋರ್ ಮರ್ತೋಯ್ತು ನನಗೆ. ಸೊ ಅಲ್ಲಿಗೆ ಬಂದಿದ ತಕ್ಷಣ ಎಂಟ್ರೆನ್ಸೇ ಹೀಗಿದೆ, ಮೇ ಬಿ 3rd ಫ್ಲೋರ್. ಸೊ ಬಂದಿದ ತಕ್ಷಣ ಚಿಕ್ಕ ಮಕ್ಕಳಿಗೆ ಬಿಲೋ 5 ಇಯರ್ಸ್ಗೆ ಈ ಥರ ಕುದುರೆ ಇದೆ, ಕುತ್ಕೊಳ್ಬೋದು, ಫೋಟೋ ತೆಗೆಸ್ಕೋಬೋದು ಅಂತ. ಸೊ ಒಂದು ಯುನೀಕ್ ಥೀಮ್ ಅಂತ ಅನ್ಬೋದು. ಇವಾಗಿನ ಸುತ್ತಮುತ್ತ ಪ್ರಪಂಚದಲ್ಲಿ ನೋಡ್ತಾ ಇರ್ಬೋದು, ಏರೋಪ್ಲೇನ್ ಥೀಮ್ ಆಗಿರ್ಬೋದು, ಟ್ರೈನ್ ಥೀಮ್ ಆಗಿರ್ಬೋದು, ಅಥವಾ ಸ್ಪೆಸಿಫಿಕ್ಕಾಗಿ ಈ ಥರ ಡಿಫ್ರೆಂಟ್ ಯುನೀಕ್ ಥೀಮ್ಸ್ನ ತೊಗೊಂಡು ಬರ್ತಿದ್ದಾರೆ. ಅದೇ ರೀತಿ ಜೈಲ್ ಥೀಮ್ ಕೂಡ ಇದೆ ನೀವು ನೋಡಿದರೆ. ಸೊ ಇದು ಒಂದು ಸ್ಪೆಷಲ್ ಅಂತ ನನಗೆ ಅನ್ನಿಸ್ತು. ಹೋಗೋಣ ಒಂದು ರೌಂಡ್ ಅಂತ ಅಂದ್ಬಿಟ್ಟು, ಅದು ವೀಕ್ ಡೇ ಆಗಿರೋದ್ರಿಂದ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಹೇಳಿ. ಆ್ಯಂಡ್ ಒಳಗಿನ ಆ್ಯಂಬಿಯನ್ಸ್ ಈ ಥರ ಇದೆ. ಪ್ರತಿಯೊಂದು ಸೀಟಿಂಗ್ ಅರೇಂಜ್ಮೆಂಟ್ಸ್ ಮುಂದೆಗಡೆ ಟ್ರೈನ್ ಮುಂದೆಗಡೆ ಹೇಗಿರುತ್ತಲ್ವಾ ಇಂಜಿನ್ ಫಸ್ಟ್, ಇದು ಅದೇ ಥರನೇ ಇದೆ. ಆ್ಯಂಡ್ ಚೇರ್ಸ್ ಕೂಡ ಸೇಮ್ ಟ್ರೈನ್ ಚೇರ್ಸ್ ಹೆಂಗಿರುತ್ತೆ, ಸಿಟ್ಟಿಂಗ್ ಚೇರ್ಸ್ ಅದೇ ಥರನೇ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಮಕ್ಳಿಗೆ ಏನೋ ಒಂಥರ ಖುಷಿ. ಆ್ಯಂಡ್ ಮೆನ್ಯೂ ನೋಡ್ಬೋದು, ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಇಷ್ಟು ಐಟಮ್ಸ್ ಇತ್ತು. ಇವಾಗ ನಿಮಗೆ ಗೊತ್ತು, ಗ್ಯಾಸ್ ಪ್ರಾಬ್ಲಮ್, ಸಿಲಿಂಡರ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಥರ ಐಟಮ್ಸ್ಗಳು ಸಿಗಲ್ಲ, ಒಂದಷ್ಟು ಅವೈಲಬಲ್ ಐಟಮ್ಸ್ಗಳಿತ್ತು. ಸೊ ಇದು ಟ್ರೈನ್ ಥೀಮ್ಡ್ ಆಗಿರೋದ್ರಿಂದ ಮೆಜಾರಿಟಿ ಫುಡ್ ಲೈಕ್ ಅದರ್ ದ್ಯಾನ್ ಲಿಕ್ವಿಡ್ ಐಟಮ್ಸ್ ಮಿಕ್ಕಿದ ಎಲ್ಲನೂ ಟ್ರೈನಲ್ಲೇ ಸರ್ವ್ ಮಾಡ್ತಾರೆ. ರೋಟಿ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಆ ಥರ ಸೂಪ್ ಆ ಥರ ನೀವೇನಾದರೂ ಆರ್ಡರ್ ಮಾಡಿಕೊಂಡ್ರೆ ಅದೊಂದು ಮಾತ್ರ ಅದರಲ್ಲಿ ಬರೋಲ್ಲ. ಆ್ಯಂಡ್ ನಾವು ಟೊಮೆಟೊ ಸೂಪ್ನ ಆರ್ಡರ್ ಮಾಡಿದ್ವಿ. ಹುಳಿಯಾಗಿ ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಫ್ರೆಶ್ ಕ್ರೀಮ್ನ ಮೇಲ್ಗಡೆ ಹಾಕಿ ಕೊಟ್ಟಿದ್ದರು. ಆ್ಯಂಡ್ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡಾಗ ಟೇಸ್ಟ್ ಇನ್ನೂ ಬ್ಯಾಲೆನ್ಸ್ ಚೆನ್ನಾಗಾಯಿತು. ಆ್ಯಂಡ್ ಕನ್ಸಿಸ್ಟೆನ್ಸಿ ನೋಡ್ಬೋದು, ತಿಕ್ಕಾಗೇ ಇದೆ. ಯೂಶ್ವಲಾಗಿ ಹೊರಗಡೆ ರೆಸ್ಟೋರೆಂಟ್ಗಳಲ್ಲಿ ಇಂದಾಗ ಸ್ವಲ್ಪ ತೆಳು ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಇದು ಅಷ್ಟು ತೆಳುನೂ ಇರಲಿಲ್ಲ, ಅಷ್ಟು ಗಟ್ಟಿನೂ ಇರಲಿಲ್ಲ. ಆ್ಯಂಡ್ ಮಕ್ಕಳು ಕೂಡ ಖುಷಿ ಆಗುತ್ತೆ, ಗಂಟ್ಲಿಗೆ ನಿಜವಾಗ್ಲೂ ತಂಪಾಗುತ್ತೆ, ಬಿಸಿ ಪ್ಲಸ್ ಆ ಮೆಣಸಿನ ಖಾರ ಬಿದ್ದವಾಗ. ಆ್ಯಂಡ್ ಹೇಳ್ದಂಗೆ ಟೊಮೆಟೊ ಫ್ಲೇವರ್ದು ಅದು ಹುಳಿ ಫ್ಲೇವರ್ ಒಂಥರ ಸಖತ್ತಾಗಿ ಬರ್ತಾಯಿತ್ತು. ನಂಗೆ ಯೂಶ್ವಲಾಗಿ ಒಂದು ಸ್ಪೆಸಿಫಿಕ್ ಜಾಗ ಅಂತ ಇದೆ ನಾನು ಟೊಮೆಟೊ ಸೂಪ್ ಕುಡಿಯೋದಕ್ಕೆ. ಇನ್ನು ಅದ್ಬಿಟ್ಟು ನಾನು ಬೇರೆ ಕಡೆ ಟ್ರೈ ಕೂಡ ಮಾಡಲ್ಲ, ಬಟ್ ಅಂಥದ್ರಲ್ಲಿ ಇಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ನೋಡ್ಬೋದು ನನ್ನ ಮಗ ಎಷ್ಟು ಎಕ್ಸೈಟ್ ಆಗಿದ್ದಾನೆ. ಸೊ ಹೀಗೆ ನಾವೇನು ಆರ್ಡರ್ ಮಾಡ್ತೀವಲ್ವ, ಅದು ಟ್ರೈನ್ ಇಂಜಿನ್ ಜೊತೆ ಬೋಗಿಗಳೇನಿರುತ್ತೆ ಅದರಲ್ಲಿ ತೊಗೊಂಡು ಬಂದು ಸರ್ವ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಪನ್ನೀರ್ ಪಕೋಡ ಥರ ಒಂದು ಸ್ಟಾರ್ಟರ್. ಅದು ಏನಿಲ್ಲ, ಸಿಂಪಲ್ ಅಂತ ಹೇಳ್ಬೋದು, ಬಟ್ ವೆರಿ ಫ್ಲೇವರ್ಫುಲ್. ಮೇಲ್ಗಡೆ ಚಾಟ್ ಮಸಾಲ ಎಲ್ಲ ಫ್ಲೇವರ್ ಸಖತ್ತಾಗಿತ್ತು ಅಂತಲೇ ಅನ್ಬೋದು. ಆ್ಯಂಡ್ ಪನ್ನೀರ್ ಎಸ್ಪೆಷಲಿ ಸೋ ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್ ಆಗಿತ್ತು. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಆರ್ಡರ್ ಮಾಡಿದ್ದು, ನೀವು ಏನೇನು ಆರ್ಡರ್ ಮಾಡಿರ್ತೀರ ಸೈಮಲ್ಟೇನಿಯಸ್ಲಿ ಬರ್ತಿರುತ್ತೆ. ನಾವು ಹೋಗಿದ್ದು ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಇದ್ದಿದ್ದೆ 4 ಜನ. ಸೊ ಅಟ್ ಎ ಟೈಮ್ ಎಲ್ಲನೂ ಆರ್ಡರ್ ಮಾಡಿದ್ವಿ. ಇನ್ನೊಂದು ನಾವು ಆರ್ಡರ್ ಮಾಡಿದ್ದು ಚೀಸ್ ಬಾಲ್ಸ್. ಅದು ಕೂಡ ಒಳ್ಳೆ ಕ್ವಾಂಟಿಟಿನಲ್ಲೇ ಇತ್ತು, ಆಲ್ಮೋಸ್ಟ್ 6 ಬಂದಿತ್ತು. ಆ್ಯಂಡ್ ಒಂದೊಂದು ಸೈಜೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಂಟಿಟಿನಲ್ಲೇ ಇತ್ತು ಅಂತ ಅನ್ಬೋದು. ಆ್ಯಂಡ್ ಪನ್ನೀರ್ ಎಸ್ಪೆಷಲಿ ನಮ್ಮ ಮನೇಲಿ ಎಲ್ರಿಗೂ ಪನ್ನೀರ್ ಇಷ್ಟ. ಸೊ ಹಾಗಾಗಿ ತಿಂದಾಗ ತುಂಬ ಮಾಯ್ಸ್ಟ್ ರಬ್ಬರಿ ಥರ ಅಂತ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ನನ್ನ ಮಗನ ಎಕ್ಸೈಟ್ಮೆಂಟ್ ಅಂತೂ ಪಾಪ, ಟ್ರೈನ್ ಬರ್ತಿದೆ ಅಂತ ಎಲ್ಲೇ ಲೈಟ್ ಬರಲಿ ಹಿಂದೆ ತಿರುಗಿ ನೋಡ್ತಾ ಇದ್ದ. ಆ್ಯಂಡ್ ಪಕೋಡ ನಾರ್ಮಲಿ ಕರ್ದಿರೋ ಥರ ಇರಲಿಲ್ಲ, ಸ್ವಲ್ಪ ಡ್ರೈ ಬೇಸಲ್ಲಿತ್ತು, ಬಟ್ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ಆಚೆಗಡೆ ಎಲ್ಲ ಚಾಟ್ ಮಸಾಲ ಥರ ಎಲ್ಲ ಏನೋ ಡಸ್ಟಿಂಗ್ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು ಫ್ಲೇವರ್ಫುಲ್ಲಾಗಿ. ಆ್ಯಂಡ್ ಹೇಳ್ದಂಗೆ ಚೀಸ್ ಬಾಲ್ ಕೂಡ ಚೆನ್ನಾಗೇ ಇತ್ತು. ಆಲೂಗಡ್ಡೆ ಮತ್ತು ಚೀಸ್ ಸ್ಟಫಿಂಗಲ್ಲಿತ್ತು, ಫ್ಲೇವರ್ಫುಲ್ಲಾಗೇ ಇತ್ತು, ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ತೊಗೊಂಡಿದ್ದಂತಹ ಅಷ್ಟು ಐಟಮ್ಸ್ಗಳಲ್ಲಿ ಇದು ಸ್ಟಾರ್ಟರ್ಸ್ ಆಗಿದ್ದರೆ, ಇನ್ನು ಮೇನ್ ಕೋರ್ಸ್ ನಾವು ರೋಟಿ ಮತ್ತು ಈಗ ಪನ್ನೀರ್ ಲಾಬ್ದಾರಿನೋ ಯಾವುದೋ ತೊಗೊಂಡಿದ್ದು ಅನಿಸುತ್ತೆ. ಮೇನ್ ಕೋರ್ಸಲ್ಲಿ ಪನ್ನೀರ್ದು ಗ್ರೇವಿ ಯಾವುದೋ ತೊಗೊಂಡಿದ್ದು, ಅದು ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ಇನ್ನೊಂದು ಹೇಳಲೇಬೇಕಾಗಿದ್ದು ಏನಂತ ಅಂದರೆ, ಎಲ್ಲ ಐಟಮ್ಗಳು ಮೈಲ್ಡ್ ಆಗಿತ್ತೆ ಹೊರತು ತೀರಾ ಸ್ಪೈಸಿ ಅಥವಾ ತೀರಾ ಸ್ವೀಟ್ನೆಸ್ ಥರ ಇರಲಿಲ್ಲ. ಆರಾಮಾಗಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾವುಗಳಾಗಿರ್ಬೋದು ಎಲ್ಲರೂ ತಿನ್ನೋ ಥರನೇ ಹದವಾಗಿತ್ತು.
ಸೊಪ್ಪೆ ಅಂತಲೂ ಇರಲಿಲ್ಲ ಅಥವಾ ತೀರಾ ಹೈ ಸ್ಪೈಸಸ್ ಇದೆ ಅಂತಲೂ ಅನ್ನಿಸ್ಲಿಲ್ಲ. ಮೋರೋವರ್ ನನಗೆ ಇನ್ನೊಂದು ರಿವ್ಯೂ ಕೊಡಲೇಬೇಕಾಗಿದ್ದು, ಯಾವುದಾದ್ರು ರೆಸ್ಟೋರೆಂಟ್ಗೆ ಅಥವಾ ಹೊರಗಡೆ ನಾವು ತಿನ್ಕೊಂಡು ಬಂದಮೇಲೆ ಸ್ವಲ್ಪ ಇಂಡೈಜೆಷನ್ ಥರ ಆಗುತ್ತೆ ಅಥವಾ ಹೊಟ್ಟೆ ತುಂಬಿದೆ ಸಾಕು ಇನ್ನೇನು ಬೇಡ ಅನ್ನೋ ಥರ ಅನಿಸುತ್ತಲ್ವ, ಅಂದರೆ ಹೊಟ್ಟೆ ಭಾರ ಅನ್ನೋ ಥರ. ಆ ಥರ ಏನೂ ಅನ್ನಿಸ್ಲಿಲ್ಲ. ಮನೆಗೆ ಬಂದಮೇಲೂ ನೆಮ್ಮದಿಯಾಗಿತ್ತು. ಅದೊಂದು ಪಾಸಿಟಿವ್ ನೋಟ್ ನಾನು ಹೇಳಲೇಬೇಕಾಗಿರೋವಂಥದ್ದು. ಆ್ಯಂಡ್ ಸ್ಟಾರ್ಟರ್ ಅದೇ ಇದೆರಡು ಮಾತ್ರ ತೊಗೊಂಡ್ವಿ ನಾವು. ಇದ್ದಿದ್ದಂಥ ಆಪ್ಷನ್ಸ್ಗಳಲ್ಲಿ ನಮಗೆ ಇದೆರಡು ಕನ್ವೀನಿಯೆಂಟ್ ಅಂತ ಅನಿಸ್ತು. ಆ್ಯಂಡ್ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅದು ಇದೂ ಎಲ್ಲ ಸಿಗುತ್ತೆ. ಸೊ ನಾನು ಇಲ್ಲಿ ಹೇಳ್ತಾ ಇದ್ದೆ, ನನ್ನ ಮಗಳು ಮಾತಾಡ್ತಿದ್ರೆ ಹೀಗೆ ಸೆಲ್ಫಿಗೆ ಈಗ ಪೋಸ್ ಕೊಡ್ತಾಯಿದ್ಲು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು ಅಷ್ಟೇ. ಸೊ ಥೀಮ್ ವೈಸ್ ಸ್ವಲ್ಪ ಡಾರ್ಕ್ ಥೀಮ್ ಆಗಿದೆ ಒಳಗಡೆ. ಅಷ್ಟು ಲೈಟಿಂಗ್ ನಿಮಗೆ ಬ್ರೈಟ್ ರೆಸ್ಟೋರೆಂಟ್ ಥರ ಇಲ್ಲ, ಬಟ್ ಯೂಶ್ವಲಾಗಿ ಟ್ರೈನಲ್ಲೆಲ್ಲ ಹೆಂಗಿರುತ್ತೆ ಅದೇ ರೀತಿ ಅಲ್ವಾ. ಸೊ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಅನ್ಬೋದು. ಆ್ಯಂಡ್ ಪ್ರತಿಯೊಂದು ಸ್ಟೇಷನ್ಗಳ ಥರ ಡೆಲ್ಲಿ, ನಂಜನಗೂಡು, ಮೈಸೂರು, ಮಂಡ್ಯ ಆ ಥರ ಎಲ್ಲ ನಾವು ಚಿತ್ರದುರ್ಗದಲ್ಲಿ ಕೂತ್ಕೊಂಡಿದ್ದು. ಸೊ ಹೇಳ್ದಂಗೆ ಮೇನ್ ಕೋರ್ಸ್ನ ಆರ್ಡ್ರ್ ಮಾಡಿದ್ದು ಅದು ಕೂಡ ಬಂತು. ರೋಟಿ ಮತ್ತು ಕರಿ, ಪನ್ನೀರ್ ಟ್ರಯಾಂಗಲ್ ಚಂಕ್ಸಲ್ಲಿತ್ತಂತ ಹೇಳ್ಬೋದು. ಆ್ಯಂಡ್ ಫ್ಲೇವರ್ಫುಲ್ಲಾಗೇ ಇತ್ತು. ತೀರಾ ಮಸಾಲೆ ಅಥವಾ ಬೆಳ್ಳುಳ್ಳಿ ಟೇಸ್ಟ್ ಆ ಥರ ಏನೂ ಅನ್ನಿಸ್ಲಿಲ್ಲ ನಮಗೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಇನ್ನೊಂದು ಹೇಳಲೇಬೇಕು, ಪಾಯಿಂಟ್ ಟು ಬಿ ನೋಟೆಡ್ ಅಂತ ಅಂದರೆ, ಅಲ್ಲಿ ನಾವು ತೊಗೊಂಡಂತಹ ರೋಟಿ ಅಲ್ಲಿ ತಿಂದಾಗ ಎಷ್ಟು ಮಾಯ್ಸ್ಟ್ ಆ್ಯಂಡ್ ಸಾಫ್ಟಾಗಿತ್ತೋ, ಯೂಶ್ವಲಾಗಿ ನಾವು ಮನೆಗೆ ಪಾರ್ಸೆಲ್ ತರಿಸಿದ್ರು ಕೂಡ ಅಷ್ಟು ಸಾಫ್ಟು ಮಾಯ್ಸ್ಟಾಗಿ ಇರಲ್ಲ ಪಾರ್ಸೆಲ್ ಬರೋ ಟೈಮ್ಗೆ. ಬಟ್ ನಾವು ಸ್ವಲ್ಪ ಇನ್ನೊಂದು ರೋಟಿ ಮಿಕ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾವು ಅದನ್ನ ಪಾರ್ಸೆಲ್ ಮಾಡಿಸ್ಕೊಂಡು ಮನೆಗೆ ತಂದ್ವಿ. ರಾತ್ರಿ ಅದನ್ನ ಓಪನ್ ಮಾಡಿದ್ರೂ ಆ ಸಾಫ್ಟ್ನೆಸ್ ಮಾಯ್ಸ್ಟ್ ಹಾಗೆ ಇತ್ತು, ಗಟ್ಟಿ ಆಗಿರಲಿಲ್ಲ. ಇದೊಂದು ನಾನು ನೋಟಿಸ್ ಮಾಡಿದಂಥವು. ಇದು ಯಾವುದೇ ಪೇಯ್ಡ್ ರಿವ್ಯೂ ಅಲ್ಲ ಆಯಿತಾ, ನಾನು ಬುಕ್ಕಿಂಗ್ ಮಾಡಿಕೊಂಡು ನಾನು ಪೇಮೆಂಟ್ ಕೊಟ್ಬಿಟ್ಟು ಹೋಗಿರೋ ಅಂಥದ್ದು. ಸೊ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಜೆನ್ಯೂನಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಆರಾಮಾಗಿ ಹೋಗಿ ಟ್ರೈ ಮಾಡ್ಬೋದು. ಮಕ್ಕಳಿಗೆಲ್ಲ ವೆಕೇಷನ್ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಸೊ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಆ್ಯಂಡ್ ಐಸ್ ಕ್ರೀಮ್ಸ್ ಮತ್ತು ಶೇಕ್ಸ್ ಎಲ್ಲ ಸ್ವಲ್ಪ ಪ್ರೈಸ್ ವೈಸ್ ಜಾಸ್ತಿ ಅಂತ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಹೊರಗಡೆನೇ ಇನ್ನೂ ಚೀಪಾಗಿ ಸಿಗುತ್ತೆ, ಬಟ್ ಅಲ್ಲಿ ಸ್ವಲ್ಪ ಪ್ರೈಸ್ ವೈಸ್ ಸ್ವಲ್ಪ ಹೈ ಅಂತ ಅನ್ನಿಸ್ತು. ಸೊ ಇದು ಒಂದು ಥೀಮ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಜಾಸ್ತಿ ಥೀಮ್ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಆ ಥರ ಏನಿಲ್ಲ. ಊಟನೂ ಚೆನ್ನಾಗಿತ್ತು, ಆ ಥೀಮ್ಗೆ ತಕ್ಕನಂತೆ ಇತ್ತು. ನಮ್ಮ ಫ್ಯಾಮಿಲಿನಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಸೊ ನೋಡ್ಬೋದು, ಇದಿಷ್ಟು ಐಟಮ್ ನಾವು ತೊಗೊಂಡಿದ್ದು. ಸೊ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಾಗಿ ಆಗಿದ್ದಂಥ ಬಿಲ್ 1636. ಸೊ ನೋಡ್ಬೋದು, ಓವರಾಲಾಗಿ ನಾನು ಪೇ ಮಾಡಿದ್ದು 860. ಏನಕ್ಕೆ ಅಂತ ಅಂದರೆ ನಾನು ಸ್ವಿಗ್ಗಿ ಡೈನೋಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. 50% ಡಿಸ್ಕೌಂಟ್ ಇತ್ತು, ಇದು ವೀಕ್ ಡೇ ಆಗಿರೋದ್ರಿಂದ. ಸೊ ನೋಡ್ತಾ ಇರಿ, ಡೈನೋಟಲ್ಲಿ ಅಥವಾ ಝೊಮ್ಯಾಟೋದಲ್ಲಿ ಯಾದರೂ ಆಫರ್ಸ್ ಇತ್ತಂತ ಅಂದಾಗ ಆರಾಮಾಗಿ ಬುಕ್ ಮಾಡ್ಕೊಂಡು ಬರ್ಬೋದು. ಪ್ರೈಸ್ ವೈಸ್ ನಾಟ್ ದ್ಯಾಟ್ ಹೈ ಆರ್ ದ್ಯಾಟ್ ಲೋ, ಮಾಡ್ರೇಟ್ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ವಾಸ್ ಗುಡ್, ಮೈಲ್ಡ್ ಆಗಿತ್ತು. ಮಕ್ಕಳಿಗೆಲ್ಲ ಅಥವಾ ವಯಸ್ಸಾಗಿರೋರಿಗೆ ಎಲ್ರಿಗೂ ಕರೆಕ್ಟಾಗಿರೋ ಥರದ್ದು. ನಿಮ್ಗೆ ಸ್ಪೈಸಿ ಇನ್ ಕೇಸ್ ಬೇಕಿತ್ತಂತ ಅಂದರೆ ಎಕ್ಸ್ಟ್ರಾ ಹೇಳ್ಬಿಟ್ಟು ಮಾಡಿಸ್ಕೊಳ್ಬೋದಿತ್ತೇನೋ. ಬಟ್ ನಾವು ತೊಗೊಂಡಿದ್ದು ಎಲ್ಲನೂ ಮೈಲ್ಡಾಗೇ ಇತ್ತು, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಇಟ್ ವಾಸ್ ಗುಡ್, ಹೋಮ್ಲಿ ಥರ ಇತ್ತು. ತೀರಾ ಏನೋ ಹೋಟ್ಲಲ್ಲಿ ಬಂದು ತಿಂತಾ ಇದ್ದೀವಿ ಅನ್ನೋ ಥರ ಏನು ಅನಿಸ್ಲಿಲ್ಲ. ಬಟ್ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಾಗಿ ಪ್ಲ್ಯಾಟ್ಫಾರ್ಮ್ 65 ಬಗ್ಗೆ ಹೇಳೋದಿತ್ತಂತ ಅಂದರೆ ಪ್ರೈಸ್ ವೈಸ್ ಮಾಡ್ರೇಟ್. ಸೊ ತೀರಾ ಹೈ ಅಲ್ಲ, ತೀರಾ ಲೋ ಅಲ್ಲ, ಮಾಡ್ರೇಟ್. ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದಾಗ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಟ್ರೈನೆಲ್ಲ ನೋಡೋದಕ್ಕೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾರ್ಮಲ್ ಸರ್ವಿಂಗಿಂತ ಒಂಥರ ಟ್ರೈನ್ ಥೀಮ್ ಅಲ್ವಾ, ಸೊ ಚೆನ್ನಾಗಿರುತ್ತೆ. ಸೊ ಇವಾಗ ಅಲ್ಲೇ ಅದೇ ಮಾಲಿಂದ ಕೆಳಗಡೆ ಕಾರ್ ಆಡ್ತಾ ಇದ್ದಾನೆ. ಸೊ ಆ ಟೈಮಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ 65 ಹೋಟೆಲ್ ಅಥವಾ ರೆಸ್ಟೋರೆಂಟ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡಿರ್ತೀರಾ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ನೀವೇನಾದರೂ ಹೋಗಿ ಬಂದಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಕೊನೆಯವರೆಗೂ ನನ್ನ ವೀಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.